ಹಲೋ ಗಾಯ್ಸ್, ವೆಲ್ಕಮ್ ಟು ಸಂಜುಸ್ ವ್ಲಾಗ್. ಸೊ ಈ ವ್ಲಾಗ್ ಬಂದು ನನ್ನ ಡೇ ವ್ಲಾಗ್, ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಬೇಗ ಎದ್ದು ರೆಡಿಯಾಗಿ, ಯಾಕೆ ಅಂದರೆ ನಮ್ಮ ಅಜ್ಜಿದು 1 ವರ್ಷದ ತಿಥಿ ಇತ್ತು. ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಕಾರ್ ಬಂದಿತ್ತಂತ ಎಲ್ಲ ಲಗೇಜು ಕೂಡ ಕಾರಲ್ಲಿ ಹಾಕಿ, ಹಾಗೆ ನಮ್ಮ ದೊಡ್ಡಪ್ಪನ ಪಿಕಪ್ ಮಾಡಿ ನಾವೆಲ್ಲರೂ ಹೋಗಿದ್ದೆ ಶ್ರೀರಂಗಪಟ್ಟಣಗೆ. ಆಮೇಲೆ ಪೂಜಾರಿ ಬಂದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ಏನೇನು ಬೇಕು ಅಂತ. ಆಮೇಲೆ ಸ್ಟವ್ ಮೇಲೆ ಹಾಕಿ ಬಿಟ್ಟು ಈ ಥರ ರೌಂಡ್ ಮಾಡಬೇಕು, ಇದನ್ನ ಪಿಂಡ ಅಂತ ಹೇಳ್ತಾರೆ. ಸೊ ಯಾರ್ಯಾರು ಸತ್ತಿದ್ದಾರೆ ಅವ್ರನ್ನೆಲ್ಲ ಈ ಥರ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ನಾವು ಪೂಜೆ ಮಾಡಿಕ್ಕಿದ ತಕ್ಷಣ ಇಷ್ಟು ಜನ ಕಾಗೆಗಳು ಬಂದು ತಿಂದ್ಬಿಟ್ಟು ಹೋಯಿತು. ಆಮೇಲೆ ಅದಾದಮೇಲೆ ಸ್ನಾನ ಮಾಡಬೇಕಾಗಿತ್ತು. ಸ್ನಾನ ಮಾಡ್ಕೊಂಡು ರೆಡಿ ಯಾರು ನಾಷ್ಟ ಮಾಡ್ಕೊಂಡು ನಾವು ಹೋಗಿದ್ದೆ ನಿಮಿಷಾಂಬ ದೇವಿ ದೇವಸ್ಥಾನಕ್ಕೆ ಹೋದ್ರಿ. ಯಾಕಂದರೆ 1 ವರ್ಷದಿಂದ ನಾವು ಕಾಯಿ ಹೊಡೆದಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆದು, ಹಾಗೆ ಅಮ್ಮನವ್ರ ದೇವಸ್ಥಾನಕ್ಕಂತ ಬಂದು ಮೊಡ್ಲಕ್ಕಿ ಕೊಡ್ದಿರೋ ಹೋಗೋಕ್ಕಾಗಲ್ಲಲ್ವ. ಸೊ ಅದಕ್ಕೆ ಮೊಡ್ಲಕ್ಕಿ ಕೊಟ್ಟು ಅಮ್ಮನವ್ರಿಗೆ. ಹಾಗೆ ಒಂದು ಸ್ವಲ್ಪ ಸಣ್ಣ ರೈಡ್ ಹೋಗೋಣ ಹಾರ್ಸ್ ಜೊತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಸಣ್ಣ ರೈಡ್ ಹೋದ್ರಿ. ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದ್ರಿ. ಬೆಂಗಳೂರಿಗೆ ಬಂದಾದಮೇಲೆ ಅಜ್ಜಿ ಸಮಾಧಿ ಹತ್ರ ಹೋಗ್ಬೇಕಾಗಿತ್ತು. ಸೊ ಅವರು ಕ್ಲೀನ್ ಮಾಡಿ, ನಮ್ಮ ದೊಡ್ಡಪ್ಪನ ನಮ್ಮ ಡ್ಯಾಡಿ ಕ್ಲೀನ್ ಮಾಡಿ ಎಲ್ಲ ಫುಲ್ ಡೆಕೋರೇಟ್ ಎಲ್ಲ ಮಾಡ್ತಿದ್ರು. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಹೇಳ್ತಾರೆ ನಾನು ಓದಾದಮೇಲೆ ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅಂತ. ಬಟ್ ನನಗೆ ಅನ್ನಿಸ್ತು ನಮ್ಮ ಅಜ್ಜಿ ಓದಾದ್ಮೇಲೆ ನಮ್ಮ ಅಜ್ಜಿ ವ್ಯಾಲ್ಯೂ ಏನು ಅಂತ ಗೊತ್ತಾಗಿದ್ದು. ನಾವು ನೆನೆಸ್ಕೊತೀರಿ ಬಿಡು ಅಲ್ಲಿದ್ದಾರೆ ಮನೇಲಿ ಮಾತಾಡ್ಸೋಣ ಅಂತ. ಬಟ್ ನಾವು ಅವಾಗ ಹೋಗಿರಲ್ಲ ಮಾತಾಡ್ಸೋಕೆ, ಅವ್ರು ಓದಾದ್ಮೇಲೆ ನೆನೆಸ್ಕೊತೀರಿ ನಾವು ಮಾತಾಡ್ಸೋಕ್ಕಾಗಿಲ್ವೇ ನಾವು ಅಂತ. ಸೊ ನಾನು ಹೇಳೋದೊಂದೇ, ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ಕೊಂಡಿರ್ರಿ. ಸೊ ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.